ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯಲ್ಲಿ 15ನೇ ದಿವಸದ ಕಥಾ ಭಾಗಕ್ಕೆ PhD by DJ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಜೈ ಶ್ರೀರಾಮ್. ಭರತನು ಶ್ರೀರಾಮಚಂದ್ರರ ಪಾದುಕೆಗಳನ್ನು ತನ್ನ ಶಿರದ ಮೇಲಿರಿಸಿಕೊಂಡು ಅಯೋಧ್ಯೆಗೆ ಬಂದಿದ್ದಾನೆ. ಆ ದಿವಸ ಕಳೆದಿದೆ. ಮಾರನೇ ದಿವಸ ಅಯೋಧ್ಯೆಯಲ್ಲಿ ಸಭೆ ಸೇರಿದೆ. ಅಂದರೆ ರಾಜ ಆಸ್ಥಾನದಲ್ಲಿ ಸಭೆ ಸೇರಿದೆ. ಗುರುಗಳಾದ ವಸಿಷ್ಠ ಮಹರ್ಷಿಗಳು, ಮಹಾಮಂತ್ರಿಯಾದ ಸುಮಂತ್ರ ಹಾಗೂ ಇತರೆ ಮಂತ್ರಿವರ್ಗದವರು ಎಲ್ಲರೂ ಕೂಡ ಸೇರಿದ್ದಾರೆ. ಭರತನು ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರನ ಪಾದುಕೆಗಳನ್ನಿರಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಆನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಪ್ರಾರಂಭಿಸುತ್ತಾನೆ. ಪೂಜ್ಯ ಗುರುಗಳೇ ಹಾಗೂ ಮಂತ್ರಿವರ್ಯರೇ ಹಾಗೂ ಸಭಾಸದರೇ, ಈ ರಾಜ್ಯ ಅಣ್ಣನಾದಂತಹ ಶ್ರೀರಾಮಚಂದ್ರನಿಗೆ ಸೇರಿರತಕ್ಕದ್ದು. ಈಗ ರಾಜನು ಕೂಡ ಅಣ್ಣನಾದ ಶ್ರೀರಾಮಚಂದ್ರನೇ, ನಾನು ಅವರ ಸೇವಕನಷ್ಟೇ. ಈ ರಾಜ್ಯದ ರಾಜನಾದಂತಹ ಶ್ರೀರಾಮಚಂದ್ರನು ಬರಿಗಾಲಲ್ಲಿ ನಡೆಯುತ್ತಾ ತಪಸ್ವಿ ವಸ್ತ್ರವನ್ನು ಧರಿಸಿ ಅರಣ್ಯದಲ್ಲಿ ವನವಾಸವನ್ನು ಮಾಡುತ್ತಿರುವಾಗ ಆ ರಾಜನ ಸೇವಕನಾದ ನಾನು ಈ ರಾಜ್ಯದಲ್ಲಿ, ಈ ಅರಮನೆಯಲ್ಲಿ ಈ ಒಂದು ರಾಜ ಉಡುಪುಗಳನ್ನು ಧರಿಸಿಕೊಂಡು ಈ ರಾಜ್ಯದ ವೈಭೋಗಗಳನ್ನು ಅನುಭವಿಸಿಕೊಂಡು ಇರುವುದು ಯಾವ ರೀತಿಯಲ್ಲೂ ಸರಿಯಲ್ಲ. ಆದ ಕಾರಣ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಸರಯೂ ನದಿ ಪಕ್ಕದಲ್ಲಿ ನಂದಿ ಗ್ರಾಮದಲ್ಲಿ ಒಂದು ಕುಟೀರವನ್ನು ಕಟ್ಟಿಕೊಂಡು ಅಣ್ಣನ ಹಾಗೆ ನಾನು ತಪಸ್ವಿ ವಸ್ತ್ರಗಳನ್ನು ಧರಿಸಿ ಬರಿಗಾಲಿನಲ್ಲಿ ಮತ್ತು ಗೆಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳನ್ನು ಸೇವಿಸುತ್ತಾ ಅಣ್ಣ ಹೇಗೆ ವನವಾಸವನ್ನು ಮಾಡುತ್ತಿದ್ದಾನೋ ಅದೇ ರೀತಿಯಲ್ಲಿ ನಾನು ಇರಲು ಬಯಸಿದ್ದೇನೆ. ಈ ನನ್ನ ಒಂದು ನಿರ್ಧಾರಕ್ಕೆ ನೀವೆಲ್ಲರೂ ಸಮ್ಮತಿಸಿ ಆಶೀರ್ವದಿಸಬೇಕು ಎಂದು ವಿನಯದಿಂದ ಭರತನು ಬೇಡಿಕೊಳ್ಳುತ್ತಾನೆ. ಆಗ ಗುರುಗಳಾದಂತಹ ವಸಿಷ್ಠರು ಹೇಳುತ್ತಾರೆ, ಮಹಾತ್ಮ ಭರತ, ನಿನ್ನಂತಹವರು 3 ಲೋಕದಲ್ಲಿ ಯಾರೂ ಕೂಡ ಇಲ್ಲ. ನಿನ್ನ ನಿರ್ಧಾರದಿಂದ ರಘುವಂಶದ ಕೀರ್ತಿಯು ಎತ್ತರಕ್ಕೆ ಏರಿದೆ. ನಿನ್ನ ನಿರ್ಧಾರದಂತೆ ನೀನು ನಿನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸು. ನಿನಗೆ ಶುಭವಾಗಲಿ ಎಂದು ಗುರುಗಳು ಆಶೀರ್ವದಿಸುತ್ತಾರೆ ಹಾಗೂ ಸಭೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುತ್ತಾರೆ. ಸಭೆಯಿಂದ ಹೊರಟಂತಹ ಭರತನು ತಾಯಿಯಾದಂತಹ ಸುಮಿತ್ರೆ ಹಾಗೂ ಕೌಸಲ್ಯ ದೇವಿಯರ ಬಳಿಗೆ ಬಂದು ಈ ವಿಚಾರವನ್ನು ತಿಳಿಸುತ್ತಾ, ಅಣ್ಣನು ವನವಾಸದಲ್ಲಿರುವಾಗ ನಾನು ಅರಮನೆಯ ಸುಖ ವೈಭೋಗಗಳನ್ನು ಅನುಸರಿಸಿಕೊಂಡು ಇರುವುದು ನನಗೆ ಒಪ್ಪುತ್ತಿಲ್ಲ ಮಾತೆ. ಹಾಗಾಗಿ ನಾನು ಕೂಡ ತಪಸ್ವಿಯ ರೀತಿಯಲ್ಲಿ ನಾನು ನಂದಿ ಗ್ರಾಮದಲ್ಲಿ ವಾಸ ಮಾಡಲು ನಿರ್ಧರಿಸಿದ್ದೇನೆ. ಇದಕ್ಕೆ ಗುರುಗಳ ಆಜ್ಞೆ ಮತ್ತು ಸಭೆಯ ಒಂದು ಅನುಮತಿಯನ್ನು ಪಡೆದಿದ್ದೇನೆ. ನನ್ನ ಕೆಲಸ ಕಾರ್ಯಗಳನ್ನು ಆ ಒಂದು ಜಾಗದಲ್ಲಿ ಇದ್ದುಕೊಂಡೇ ನಿರ್ವಹಿಸುತ್ತೇನೆ ಎಂದು ಹೇಳುತ್ತಾ ತಮ್ಮನಾದ ಶತ್ರುಘ್ನನಿಗೆ ತಾಯಿಯರ ಸೇವೆಯನ್ನು ಮಾಡಿಕೊಂಡು ಹಾಗೂ ರಾಜಭವನದಲ್ಲಿ ಅಂದರೆ ಅರಮನೆಯಲ್ಲಿ ಇರತಕ್ಕಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕೆಂದು ತಮ್ಮನಾದಂತಹ ಶತ್ರುಘ್ನನಿಗೆ ತಿಳಿಸಿ ತಾಯಿಯರಾದಂತಹ ಸುಮಿತ್ರಾದೇವಿ ಹಾಗೂ ಕೌಸಲ್ಯ ದೇವಿಯರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಡುತ್ತಾನೆ. ಅಯೋಧ್ಯೆಯ ರಾಜನಾಗಿರಬೇಕಾದಂತಹ ಭರತನು ಆ ಒಂದು ಕುಟೀರದಲ್ಲಿ ತಪಸ್ವಿ ವೇಷದಲ್ಲಿ ತಪಸ್ವಿಯ ವಸ್ತ್ರಗಳನ್ನು ಧರಿಸಿಕೊಂಡು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ನೆಲದಲ್ಲಿ ಮಲಗಿಕೊಂಡು ತನ್ನ ದಿನಗಳನ್ನು ಕಳೆಯುತ್ತಿದ್ದಾರೆ. ಅಲ್ಲಿಂದಲೇ ರಾಜ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾನೆ. ಮಂತ್ರಿಗಳು ಭರತನು ಇರುವ ಜಾಗಕ್ಕೆ ಬಂದು ಅವರ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ಹೋಗುತ್ತಿದ್ದಾರೆ. ಈ ರೀತಿಯಾಗಿ ದಿನಗಳು ಸಾಗುತ್ತಿವೆ. ಆ ಜಾಗಕ್ಕೆ
ಒಮ್ಮೆ ಪತ್ನಿಯಾದಂತಹ ಮಾಂಡವಿಯು ಬರುತ್ತಾಳೆ. ಮಾಂಡವಿಯು ಬಂದು ಭರತನಲ್ಲಿ ಹೇಳುತ್ತಾಳೆ, ನಿಮ್ಮ ಅನುಮತಿ ಇಲ್ಲದೆ ಬಂದಿದ್ದಕ್ಕಾಗಿ ಕ್ಷಮಿಸಬೇಕೆಂದು ಹೇಳಿಕೊಳ್ಳುತ್ತಾಳೆ. ಆಗ ಭರತನು ಪತಿ ಪತ್ನಿಯರಲ್ಲಿ ಅನುಮತಿ ಆಜ್ಞೆ ಬರುವುದಿಲ್ಲ, ಬಂದ ವಿಚಾರವೇನೆಂದು ಕೇಳುತ್ತಾನೆ. ಆಗ ಮಾಂಡವಿಯಾದರೂ, ಪ್ರಭು, ಅಕ್ಕನ ಹಾಗೆ ನಾನೂ ಕೂಡ ನಿಮ್ಮ ಸೇವೆ ಮಾಡಿಕೊಂಡಿರಬೇಕೆಂದು ನಿರ್ಧರಿಸಿದ್ದೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ನಾನು ಅಡ್ಡಿಪಡಿಸಲಾರೆ. ನಾನು ಕೂಡ ನಿಮ್ಮ ಹಾಗೆ ತಪಸ್ವಿನಿಯಾಗಿ ನಿಮ್ಮ ಸೇವೆ ಮಾಡಿಕೊಂಡಿರಬೇಕೆಂದು ಬಂದಿದ್ದೇನೆ. ಇದಕ್ಕೆ ನೀವು ಒಪ್ಪಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಭರತನು, ಮಾಂಡವಿ, ನಿನ್ನ ವೇದನೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿನ್ನ ವೇದನೆ ಏನೆಂದು ನಾನು ತಿಳಿದುಕೊಳ್ಳಬಲ್ಲೆ. ನಿಜವಾಗಿಯೂ ನೀನು ನನ್ನ ಸೇವೆಯನ್ನು ಮಾಡಲೇಬೇಕು ಎಂದು ತಿಳಿದಿರುವುದಾದರೆ ನನ್ನ ಇಚ್ಛೆಯಂತೆ ನೀನು ನಡೆದುಕೋ ಎಂದು ಹೇಳುತ್ತಾನೆ. ಆಗ ಮಾಂಡವಿಯು, ಆಜ್ಞೆ ಮಾಡಿ ಪ್ರಭು ಎಂದಾಗ, ಕೌಸಲ್ಯಾದೇವಿ ಈಗ ಬಹಳ ನೋವಿನಲ್ಲಿದ್ದಾರೆ. ಮಗ ಸೊಸೆ ಇಬ್ಬರು ಕೂಡ ಅರಣ್ಯವಾಸದಲ್ಲಿರುವುದರಿಂದ ಅವರು ತುಂಬ ನೋವಿನಲ್ಲಿರುತ್ತಾರೆ. ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದುಕೊಂಡು ಅವರ ಸೇವೆ ಮಾಡಬೇಕಾದ್ದು ನಿನ್ನ ಆದ್ಯ ಕರ್ತವ್ಯ. ಹಾಗಾಗಿ ನೀನು ಅರಮನೆಯಲ್ಲಿದ್ದುಕೊಂಡು ತಾಯಿಯವರಾದಂತಹ ಕೌಸಲ್ಯಾದೇವಿಯರ ಸೇವೆಯನ್ನು ಮಾಡಿಕೊಂಡಿರು ಎನ್ನುತ್ತಾನೆ. ಇದಕ್ಕೆ ಮಾಂಡವಿಯಾದರೂ, ನಿಮ್ಮಂಥ ತ್ಯಾಗಮೂರ್ತಿಯನ್ನು ಪತಿಯಾಗಿ ಪಡೆದಂತಹ ನಾನೇ ಧನ್ಯಳು ಎಂದು ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಮುಂದೊಂದು ದಿನ ಅನಿರೀಕ್ಷಿತವಾಗಿ ಭರತನ ತಾಯಿಯಾದಂತಹ ಕೈಕೇಯಿಯು ಅಲ್ಲಿಗೆ ಬರುತ್ತಾಳೆ. ಕೈಕೇಯಿಯನ್ನು ನೋಡಿದಂತಹ ಭರತನು ಎದ್ದು ನಿಂತು, ರಾಜಮಾತೆಯವರು ಬಂದಿದ್ದ ವಿಚಾರವೇನು? ಏನಾಗಬೇಕು ನನ್ನಿಂದ? ಯಾರ ದೂತನನ್ನಾದರೂ ಕಳಿಸಿದ್ದರೂ ನಾನು ನಿಮ್ಮ ಕೆಲಸವೇನು ತಿಳಿದುಕೊಂಡು ಆ ಒಂದು ಕೆಲಸವನ್ನು ಮಾಡಿಕೊಡುತ್ತಿದ್ದೆ. ಬಂದ ವಿಚಾರವೇನೆಂದು ಹೇಳುತ್ತಾನೆ. ಅದಕ್ಕೆ ದುಃಖದಿಂದ ರಾಜಮಾತೆಯಾದಂತಹ ಕೈಕಾದೇವಿಯು, ನಾನು ರಾಜಮಾತೆಯಾಗಿ ಬಂದಿಲ್ಲ, ನಿನ್ನ ಅಮ್ಮನಾಗಿ ಬಂದಿದ್ದೇನೆ ಇಲ್ಲಿಗೆ ಎನ್ನುತ್ತಾಳೆ. ಅದಕ್ಕೆ ಭರತನು, ಪ್ರೇಮಮಯಿ ಕರುಣಾಮಯಿಯಾದ ನನ್ನ ತಾಯಿಗೂ ನನಗೂ ಎಂದೋ ಸಂಬಂಧ ಮುಗಿದು ಹೋಗಿದೆ. ಈಗೇನಿದ್ದರೂ ನೀನು ರಾಜಮಾತೆ, ಬಂದ ವಿಚಾರವೇನು ತಿಳಿಸಿ ಎನ್ನುತ್ತಾನೆ. ಬಹಳ ನೋವಿನಿಂದ ಕೈಕಾದೇವಿಯು ಹೇಳುತ್ತಾಳೆ, ಯಾವುದೇ ಕಾರಣಕ್ಕೂ ನಾನು ಅರಮನೆಯಲ್ಲಿ ಇರಲಾರೆ. ಆ ರಾಜ ವೈಭೋಗ, ಆ ಒಂದು ಸುಖ, ಆ ಒಂದು ಸಂತೋಷ ನನಗೆ ಯಾವುದೂ ಕೂಡ ಬೇಕಾಗಿಲ್ಲ. ಯಾವುದರಿಂದಲೂ ಕೂಡ ನನಗೆ ಯಾವ ಒಂದು ಸಂತೋಷ, ಸುಖ, ನೆಮ್ಮದಿ ಸಿಗುತ್ತಿಲ್ಲ. ಹಾಗಾಗಿ ನಾನು ಇಲ್ಲಿಯೇ ಬಂದಿರುತ್ತೇನೆ. ನಿನ್ನ ಜೊತೆ ಇರಲು ನನಗೆ ಅನುಮತಿಯನ್ನು ಕೊಡು ಎಂದು ಕೇಳುತ್ತಾಳೆ ಮಗನನ್ನ. ಆಗ ಭರತನು, ನೀನೇ ಬಯಸಿದ್ದದ್ದು ರಾಜಮಾತೆಯ ಸ್ಥಾನವನ್ನು, ನೀನೇ ಬಯಸಿದ್ದು ರಾಜ ವೈಭೋಗವನ್ನು ನೀನೇ ಬಯಸಿದ್ದು. ಹಾಗಾಗಿ ಅದನ್ನು ನೀನು ಅನುಭವಿಸಲೇಬೇಕು. ನೀನು ಬಯಸಿದ್ದು ನಿನಗೆ ದೊರಕಿದೆ, ಅದನ್ನು ಅನುಭವಿಸು ಎಂದು ಭರತನು ಹೇಳುತ್ತಾನೆ. ಆಗ ಕೈಕೆಯು, ನಾನು ಮಾಡಿದ ಪಾಪದಿಂದ ನಾನು ನರಳಿ ಹೋಗುತ್ತಿದ್ದೇನೆ. ಅರಮನೆಯಲ್ಲಿ ಇದ್ದುಕೊಂಡು ಪ್ರತಿ ಕ್ಷಣವೂ ಕೂಡ ನಾನು ಪ್ರಾಯಶ್ಚಿತ್ತದಿಂದ ನಾನು ನರಳುತ್ತಿದ್ದೇನೆ. ನಾನು ಅಲ್ಲಿ ಇರಲಾಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಭರತನು, ನಿನ್ನ ಆ ಒಂದು ನೋವಿನಿಂದಲೇ ನಿನಗೆ ಪ್ರಾಯಶ್ಚಿತ. ಆ ನೋವಿನಿಂದಲೇ ನೀನು ದಿನಗಳನ್ನು ಕಳೆಯುತ್ತಾ ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊ. ನಿನ್ನಂಥವರು ತಪಸ್ವಿಯ ಸ್ಥಾನವನ್ನು ಸ್ವೀಕರಿಸುವುದು, ಎನ್ನುವ ಪದಕ್ಕೆ ತಪಸ್ವಿಗಳಿಗೆ ಅವಮಾನವಾಗುತ್ತದೆ. ಹಾಗಾಗಿ ತಪಸ್ವಿಯ ಒಂದು ಪದ ನಿನ್ನ ಬಾಯಿಂದ ಬರಬಾರದು. ನೀನು ಅರಮನೆಯಲ್ಲಿದ್ದುಕೊಂಡೇ ಆ ನಿನ್ನ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊ ಎಂದು ಹೇಳಿ ನಿಷ್ಠೂರವಾಗಿ ತನ್ನ ತಾಯಿಯನ್ನು ಕಳಿಸಿಕೊಡುತ್ತಾನೆ ಭರತ. ವೀಕ್ಷಕರೇ, ದುರಾಸೆ, ದುರಾಲೋಚನೆ, ಕುಟಿಲತೆಯಿಂದ ಶಾಶ್ವತವಾದ ಯಶಸ್ಸು ಸಿಗುವುದಿಲ್ಲವೆಂದು ಹಾಗೂ ಧನ ಕನಕ ರಾಜ ವೈಭೋಗಗಳಿಂದ ಸುಖ ಶಾಂತಿ ನೆಮ್ಮದಿ ಎಂದಿಗೂ ಸಿಗುವುದಿಲ್ಲವೆಂದು ಜಗತ್ತಿಗೆ ಸಂದೇಶ ನೀಡಿದ ನಮ್ಮ ರಾಮಾಯಣ ಅದು ಒಂದು ಕಥೆಯಲ್ಲ, ಅದೊಂದು ಮಹಾಕಾವ್ಯ. ಜೈ ಶ್ರೀರಾಮ್. ವೀಕ್ಷಕರೇ, ಮನಸ್ಸಿನ ನೆಮ್ಮದಿಗಾಗಿ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಇತರರಿಗೂ ಶೇರ್ ಮಾಡಿ. ಬೇರೆಯವರಿಗೂ ಕೂಡ ಈ ವಿಡಿಯೋಗಳನ್ನು ಕಳಿಸುವುದರ ಮೂಲಕ ಬೇರೆಯವರ ಜೀವನದಲ್ಲಿ ನೆಮ್ಮದಿಯನ್ನು ಮೂಡಿಸಲು ನೀವು ಕಾರಣರಾಗಿ ಹಾಗೂ ಈ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ನೀವು ಕೃತಾರ್ಥರಾಗಿ.
ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ